ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲ, ನಾವು ಮುಖ್ಯವಾಗಿ ನಾನು ಗಣೇಶ್ ಅವರು ಡೈಲಿಗೆ ಬಂದಿದ್ದ ಕಾರಣ ಏನಂತಂದ್ರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದೀವಿ. ಬಳ್ಳಾರಿ ಯಾವತ್ತಿದ್ರು ಕಾಂಗ್ರೆಸ್ ಭದ್ರಕೋಟೆ. ಅದ್ರ ಜೊತೆಯಾಗಿ 5 ಮಂದಿ ಶಾಸಕರು ಗೆದ್ದಿದ್ದೀವಿ. ಯಾರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ CM ಅವ್ರನ್ನಾಗಿರ್ಬೋದು, ನಮ್ಮ ಹೈಕಮಾಂಡ್ ಆಗಿರ್ಬೋದು, ಒಂದು ಮನವಿಯನ್ನು ಮಾಡಿಕೊಂಡು ತಾವು ಹೈಕಮಾಂಡ್ ಅವರು, CM ಅವರು 5 ಜನ ಶಾಸಕರಲ್ಲಿ ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದೀವಿ. 5 ಜನ ಶಾಸಕರಲ್ಲಿ ಯಾರಿಗೋ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮಗೆ ನಮ್ಮ ಜಿಲ್ಲೆಗೆ ಪಕ್ಷಕ್ಕಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿರ್ಬೋದು ಬಹಳ ಅನುಕೂಲತೆ ಆಗುತ್ತೆ ಅಂತೇಳಿ ನಾವೊಂದು ಮನವಿಯನ್ನು ಮಾಡ್ಕೋಬೇಕಂತೇಳಿ ಬಂದ್ವಿ. ಇಲ್ಲ, ನನಗೆ ಕೊಡಬೇಕು ಇನ್ನೊಬ್ಬರಿಗೆ ಕೊಡ್ಬೇಕಂತೇಳಿ ನಾನು ಹೇಳ್ತಾ ಇಲ್ಲ. ನಾನು ಮುಖ್ಯವಾಗಿ ನಮ್ಮ ಜಿಲ್ಲೆ ಪರವಾಗಿ, ನಮ್ಮ ಜಿಲ್ಲೆ ಜನತರ ಪರವಾಗಿ ನಾನು ಏನ್ ಕೇಳ್ಕೊಂತೀನಿ ಅಂತಂದ್ರೆ, ಒಂದು ಅವಕಾಶ ಬಳ್ಳಾರಿ ಜಿಲ್ಲೆಗೆ ಯಾರಿಗಾದ್ರೂ ಕೊಡಿ. ಒಂದು ಅವಕಾಶ ಮಂತ್ರಿ ಆದ್ರೆ ಬಳ್ಳಾರಿ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಬಳ್ಳಾರಿಯಲ್ಲಿ ಪಕ್ಷ ಸಂಘಟನೆ ಕೂಡ ಸಾಧ್ಯ ಆಗುತ್ತೆ. ಈಗ ಏನು 5 ಮಂದಿ ಗೆದ್ದಿದ್ದೀವಿ, ಮುಂಬರುವಂತ 2028 ಎಲೆಕ್ಷನ್ ಅಲ್ಲಿ ಕೂಡ 5 ಸ್ಥಾನವನ್ನು ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕಿಚ್ಚು. ಜಿಲ್ಲೆ ಜನತೆಯ ಪರವಾಗಿ ಮತ್ತೆ ಜಿಲ್ಲೆಯ ಜನತೆಯ ಎಲ್ಲರೂ ಕೂಡ ಅಭಿಪ್ರಾಯ ಒಂದೇ. ಇವತ್ತು ಯಾರಿಗೆ ಕೊಟ್ಟರು ಕೂಡ ಓಕೆ, ಅದು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಜನಗಳ ಆಸೆ ಏನಿದೆ, ಆ ನಿಟ್ಟಿನಲ್ಲಿ ನಾವು ಇವತ್ತು AICC ಅಧ್ಯಕ್ಷರಿಗೆ ಮತ್ತೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ, DCM ಅವರಿಗೆ, ಸುರ್ಜೇವಾಲ್ ಸಾಹೇಬರಿಗೆ, ವೇಣುಗೋಪಾಲ್ ಸಾರ್ ಅವರಿಗೆ ಮನವಿ ಮಾಡಕ್ ಬಂದಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ, ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಬೇಡಿಕೆ. ಯಾಕಂದ್ರೆ ಮುಂದೆ ಬರೋಂತ ದಿನಗಳಲ್ಲಿ 2028-29 ಚುನಾವಣೆ ದೃಷ್ಟಿಯಿಂದ ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಅವಕಾಶ ಕೊಟ್ರೆ ಮುಂದೆ ಕೂಡ 2 ಜಿಲ್ಲೆಗೆ ಅನುಕೂಲ ಆಗ್ತೈತೆ. ಅದೇ ರೀತಿ ಹೊಸ ಬದಲಾವಣೆ ಪ್ರಾರಂಭ ಆಗೋ ನಿಟ್ಟಿನಲ್ಲಿ ಇವತ್ತು 2 ಜಿಲ್ಲೆಗಳಿದೆ. ಹಂಗಾಗಿ ನನಗೆ ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. 100% ಈ ಸತಿ ಬಳ್ಳಾರಿ ಜಿಲ್ಲೆ ಒಂದು ಸಚಿವ ಸ್ಥಾನ ಕೊಡ್ತಾರಂತ ನಂಬಿಕೆ ಇದೆ. ಆ ವಿಶ್ವಾಸದಿಂದ ನಾವು ಬಂದಿದ್ವಿ, ಹೈಕಮಾಂಡ್ಗೆ ಮನವಿ ಮಾಡಿದ್ವಿ, ಅವರು ಸ್ಪಂದಿಸ್ತಾರಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.